ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಶ್ನೆ ಬಂದಿದ್ದು ಪೂರ್ತಿ ಹಾಡಬೇಕು ಅನ್ನೋಂಥ ಒತ್ತಡ ಯಾರ್ದು ಅಲ್ಲ. ನೀವೇನ್ ಸ್ಟ್ಯಾಂಡ್ ತಗೊಂಡಿದ್ದೀರೋ ಕಾಂಗ್ರೆಸ್ ನಾಯಕರು, ನಾವು 2 ಚರಣ ಹಾಡೋದು, ಅದ್ರ ಮೇಲೆ ನಾವು ಹಾಡಲ್ಲ ಅಂತ ಒಪ್ಪಂದ ಆಗಿದೆ, ಅದರಂತೆ ನಾವು ನಡೆದುಕೊಳ್ತಿದ್ದೀವಿ ಅಂತ. ಅದ್ರ ಬಗ್ಗೆನೂ ನಮಗೆ ಆಕ್ಷೇಪಣೆ ಇಲ್ಲ. ಆದರೆ ಅಲ್ಲಿ AICC ಕಚೇರಿಯಲ್ಲಿ ಒಂದೇ ಮಾತರಂ ಗೀತೆ ಹಾಡುವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮೇಡಮ್ ನಿಲ್ಸಿ ಅಂತ ಹೇಳಿದ್ದು ಯಾಕೆ ಅಂತ ನೀವು ಹೇಳಬಹುದು. ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ, ನಾವು ಚೇರ್ ಕೇಳಿದ್ದು ಅಂತ. ಎನಿವೆ ನಿಮಗೊಂದು ಹೇಳ್ಬಿಡ್ತೀನಿ, ಒಂದೇ ಮಾತರಂ ಗೀತೆ ಹಾಡುವಾಗ ಚೇರ್ ಕೇಳೋದು ತಪ್ಪು ಸರ್, ಕೂತ್ಕೊಳ್ಳೋದು ತಪ್ಪು. ನೀವು ಗೌರವ ಕೊಟ್ಟಂಗ ಚೇರ್ ಕೇಳಿದ್ರು ತಪ್ಪಲ್ವಾ? ಅದು ಪ್ರಶ್ನೆ. ಗೌರವ ಕೊಟ್ಟಂಗ ಆಗುತ್ತಾ ಸರ್? ಯೂಶಲಿ ಕೂತವ್ರು ಎದ್ದು ನಿಂತ್ಕೊಳ್ತೀವಿ, ಒಂದೇ ಮಾತರಂ ಮೇಡಮ್ ಹಾಡೋದನ್ನ ತಡೆದ್ರೆ ತಪ್ಪಾಗುತ್ತೆ. ಚೇರ್ ಕೇಳೋದು ಅಥವಾ ಅವ್ರು ಕೂತ್ಕೊಳ್ಳೋದು, ಎದ್ದು ನಿಂತು ಗೌರವ ಕೊಡಬೇಕು ಅನ್ನೋದಿದೆ ಅಲ್ವಾ ಸರ್? ಅದಕ್ಕೆ ಇದು ಅಲ್ಲ, ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೋವಾಗ್ತಾ ಇದೆ, ನಾನು ನಿಂತ್ಕೊಳಕ್ ಆಗ್ತಾ ಇಲ್ಲ, ನನಗೆ ಏಜ್ ಆಗಿದೆ ಅಂತ ರಾಷ್ಟ್ರಗೀತೆ ಗೌರವ ನಾವು ಕೊಡಬೇಕು ಅಂತ ಅಂದಾಗ ರಾಷ್ಟ್ರಗೀತೆ ಪ್ಲೇ ಆಗೋಗಿ ನಾವ್ ಏನ್ ಮಾಡ್ತೀವಿ ಸರ್? ಆಗದೇ ಇಲ್ಲ. ನನಗೆ ಪ್ರಾಣ ಹೋಗ್ತಕ್ಕಂತ ಸಂದರ್ಭ, ನನಗೆ ಚೇರ್ ಬೇಕೇ ಬೇಕು ಅಂತ ಕೇಳಲಿ. ಆದ್ರೆ ಸೋನಿಯಾ ಗಾಂಧಿ ಅವರು ಅವ್ರಿಗೆ ಚೇರ್ ಕೊಡಿ ಅಂತ ಹೇಳಿದ್ದು ಅವ್ರು ಸೋನಿಯಾ ಗಾಂಧಿ ಅವ್ರಿಗೆ ಅರ್ಥ ಆಯ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೋವು ಸೋನಿಯಾ ಗಾಂಧಿ ಅವ್ರಿಗೆ ಅರ್ಥ ಆಯ್ತು, ಪಕ್ಕದಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಯ್ತು ಅಂತಂದ್ರೆ ಎಷ್ಟು ಚೆನ್ನಾಗಿ ಕಿವಿ ಹೋಗಿಸ್ತಾ ಇದ್ದಾರೆ. ದಿಲೀಪ್ ಅವರು ರಾಜಕೀಯಗೊಳಿಸಿದ್ರೆ ಅರ್ಥ ಇಲ್ಲ. ಸರ್ ಕ್ಲಾರಿಟಿ ಬೇಕು. ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಹರಿದಾಡ್ತಾ ಇದೆ. ಖರ್ಗೆ ಸಾಹೇಬ್ರವ್ರಿಗೆ ಏಜ್ ಆಗಿದೆ, ಅವ್ರು ನಿಂತ್ಕೊಂಡಿದ್ದಾರೆ, ಅವ್ರು ನಿಂತ್ಕೊಳಕ್ ಆಗ್ತಾ ಇದನ್ನು ಅಲ್ಲಿ ಸಂದರ್ಭ ದಿಲೀಪ್ ಅವ್ರಿಗೆ ಏನ್ ನೋಡಿದಾರ ನೋಡಿ, ಅಲ್ಲಿ ಏನೋ ಕ್ಲಾರಿಫೈ ಇದೆನಾ? ಏನಾದ್ರು ಯಾರು ನೋಡಿಲ್ಲ. ಸುಮ್ಮನೆ ಇದಕ್ಕೆ ಒಂದು ವಿವಾದ ಸೃಷ್ಟಿಸುವಂತ ವ್ಯವಸ್ಥೆ ಆಗ್ಬಾರ್ದು. ಬಿಜೆಪಿ ಅವರು ವ್ಯವಸ್ಥೆ ಏನಂದ್ರೆ ಒಡೆದಾಳು ನೀತಿಗೆ ಸಂಪೂರ್ಣವಾಗಿ ನಡ್ತಾ ಇದ್ದಾರೆ. ಬೇರೆ ಕೆಲಸ ಇಲ್ಲ ಅವ್ರಿಗೀಗ. ಇದನ್ನ ಯಾವ್ದಾದ್ರು ಒಂದು ಇಡಬೇಕು ಅಂತ ಮಾಡ್ತಾ ಇದ್ದಾರೆ. ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ರಿ. ಪಾರ್ಲಿಮೆಂಟ್ ಮಾಡಲಿಕ್ಕೆ ಬಿಡಲಿಲ್ಲ. ಇಲ್ಲೇನೋ ಒಂದು ವಿಚಾರ ಬಿಜೆಪಿ ಎಂದು ಕೊಟ್ಟಿಲ್ಲ. ಈ ರಾಜ್ಯದ ಜನತೆ ಈ ದೇಶದ ನಾನು ಪ್ರಶ್ನೆ ಮಾಡಿದ್ರೆ ಮುಂದೆ ಬರ್ತಾ ಇರೋದಿಲ್ಲ. ಇರ್ಲಿ ಮೇಡಮ್, ಈ ದೇಶದ ಜನತೆ ದಡ್ರಲ್ಲ ಮೇಡಮ್. ಪಾರ್ಲಿಮೆಂಟ್ ಅಲ್ಲಿ ಏನ್ ನಡೀತಲ್ಲ ಆ ಗಲಾಟೆಗಳು ಅದನ್ನ ನಡ್ಲಿಕ್ಕೆ ಬಿಡ್ಲಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಏನಾದ್ರೂ ತಪ್ಪುಗಳನ್ನ ಹುಡುಕ್ಬೇಕು ಅಂತ ಬಿಜೆಪಿ ಅವರು ಈ ಟೈಪ್ ಮಾಡ್ತಾರೆ. ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ರಿ. ಈ ಗೊತ್ತಾಗುತ್ತೆ ಜನಕ್ಕೂ ಅದು ಸ್ಪಷ್ಟತೆ ಇದೆ. ಯಾವ ಸ್ಪಷ್ಟತೆನೂ ಇಲ್ಲ. ಸಂವಿಧಾನ ವಿರೋಧಿ ನಮ್ಮ BK ಹರಿಪ್ರಸಾದ್ ಸಾಹೇಬ್ರ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಯಾವ ತಪ್ಪನ್ನು ಮಾಡಿಲ್ಲ, ನಮ್ಮ ತಪ್ಪಿದ್ರೆ ಹಾಕಿ ಅಂತ ಹೇಳ್ತದೆ. ನಾವು ತಪ್ಪನ್ನು ಮಾಡಿಲ್ಲ. ನಮ್ಮ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ 37ರಲ್ಲಿ ಏನ್ ತೀರ್ಮಾನ ತಗೊಂಡಿದೆ, 2 ಸಾಲುಗಳನ್ನ ಹಾಡಬೇಕು, ಗೌರವ ಕೊಡಬೇಕು, ಅದನ್ನ ನಮ್ಮ ಧರ್ಮ, ಈ ದೇಶದ ಪ್ರಜೆಯಾಗಬೇಕಾಗಿದೆ. ಇದರಲ್ಲಿ ಯಾವುದನ್ನ ಬಳಸಬೇಡಿ ಅನ್ನೋದು ನನ್ನ ಸ್ಪಷ್ಟ. ಬರ್ತೀನಿ ದಿಲೀಪ್ ಸರ್. ಸೋಮಶೇಖರ್ ಸರ್ ಹೇಳ್ತಾ ಇದ್ರು, ಹೇಳಿ ಸರ್. ನೋಡಿ ಮೇಡಮ್, ಈಗ ನಾವು ದೇಶದ ಪ್ರಗತಿ ಬಗ್ಗೆ ಏನಂತಾರೆ ಮಾತಾಡಬೇಕು ಹೊರತು ಇಂಥ ವಿಷಯಗಳಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ. ಬೇರೆ ಬೇರೆ ದೇಶಗಳು ತುಂಬ ಯಂತ್ರ ಮುಂದುವರಿತಾ ಇದ್ದಾವೆ. ನಾವು ಧರ್ಮದ ಹೆಸರಲ್ಲಿ, ಹಿಂದೂ ಮುಸ್ಲಿಂ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಇದರಲ್ಲೇ ಏನಂತರ ಕಾಲ ಕಳೀತಿದ್ದೀವಿ. ಇಂಥ ಕಾರಣಕ್ಕಾಗಿ ನಾವು ಕಾಲ ಕಳೀತಾ ಇದ್ದೀವಿ. ಈ ಕಾನೂನು ತರದ ಅಗತ್ಯ ಇತ್ತ ಅಂತ ಅನ್ನೋದು ಒಂದು ನಾವು ಪ್ರಶ್ನೆನ ಕೇಳ್ಕೋಬೇಕಾಗುತ್ತೆ. ಕಾನೂನು ತಂದಿದ್ದಾರೆ, ಕಾನೂನನ್ನ ಒಂದು ನಿಮಿಷ ಇರ್ರಿ. ಕಾನೂನು ಬಿಜೆಪಿ ಸರ್ಕಾರ ತಂದಿದೆ. ಸೆಂಟ್ರಲ್ ಗವರ್ನಮೆಂಟ್ ಬಗ್ಗೆ ಮಾತಾಡಿ. 1950ರ ಕಾನೂನು ಬಗ್ಗೆ ಮಾತಾಡಿ. ಎರಡೇ ಚರಣ ಸುಳ್ಳು ಹೇಳ್ಬೇಡಿ. ಮೀಡಿಯಾ ಮುಂದೆ ಕುತ್ಕೊಂಡು 2 ಚರಣ ತೋರಿಸಿದ್ರೆ ಡಾಕ್ಯುಮೆಂಟ್ಸ್. ಒಂದೇ ಮಾತರಂಗೆ ಸಮಾನ ಗೌರವವನ್ನ ಕೊಡಬೇಕು. ಈ 2 ಚರಣ ಅಂತ ಹೇಳಿಲ್ಲ. ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ. ಈ ಕಾನೂನು ಕಾಂಗ್ರೆಸ್ ಈ ಕಾನೂನಿನಲ್ಲಿ ಒಂದೇ ಮಾತ್ರ ಇರ್ಲಿಲ್ಲ. ಒಂದೇ ಮಾತ್ರ ಇವಾಗ ಸೇರಿಸಿರೋದು ಕಾನೂನಿನ ಭಾಗ ಆಗಿರ್ಲಿಲ್ಲ. ಒಂದೇ ಮಾತ್ರ ಕೇವಲ ಅದು ಒಂದು ಏನಂತಾರೆ 1950ರ ಅಂತಿಮ ಘೋಷಣೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಒಂದೇ ಮಾತರಮನ್ನ ಭಾರತ ರಾಷ್ಟ್ರೀಯ ಗೀತೆ ನ್ಯಾಷನಲ್ ಸಾಂಗ್ ಆಗಿ ಘೋಷಣೆ ಮಾಡಿದ್ದಾರೆ. ನ್ಯಾಷನಲ್ ಸಾಂಗ್ ಡಾಕ್ಯುಮೆಂಟ್ ಹಿಡ್ಕೊಂಡು ಚೀರಿದ್ರೆ ಅಂತ ಸರಿ ಇರಲ್ಲ. ಅವ್ರಿಗೆ ಹೇಳಿ ಸರಿಯಾಗಿ ಅಂತಾರೆ. ನೀವು ಚೀರಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ಸುಳ್ಳು ಹೇಳ್ಬೇಡ್ರಿ. ನಾವೆಲ್ಲ ಸುಳ್ಳು ಕಾಮನ್ ಸೆನ್ಸ್ ಇಲ್ಲ ವಿಚಾರದಲ್ಲಿ ರಾಜಕೀಯ
ತಕ್ಷಣ ನಿಮ್ reaction ಗೆ ಬರ್ತೀನಿ ನಾನು. ಅವ್ರು ಮುಗಿದ್ಬಿಡ್ಲಿ complete ಆಗಿ ನಿಮ್ಮ ಮಾತಾಡಿ. ಹೇಳಿ ಸೋಮಶೇಖರ್. ನೋಡಿ ಮೇಡಮ್, ಒಂದೇ ಮಾತರಮ್ಮು ಕಾನೂನಿನ ಭಾಗ ಆಗಿರ್ಲಿಲ್ಲ. ಒಂದೇ ಮಾತರಂ ಕಾನೂನು ಭಾಗ ಆಗಿರೋದು ಇವಾಗ ಮಾತ್ರ. ಇವಾಗ ಆದ ನಂತರನೇ ಅದನ್ನ ನಾವು ಚರ್ಚೆ ಅದ್ರ ಬಗ್ಗೆ ಮಾತಾಡ್ತೇವೆ. ಕಾನೂನು ಆದ ನಂತರ ಗೌರವ ಕೊಡಬೇಕು. ಒಂದು ನಿಮಿಷ. ತಪ್ಪೇನು ಅಂತ ತಪ್ಪು ಯಾಕೆಂದ್ರೆ ಮೇಡಮ್, ಒಂದು ನಾನು ಅದನ್ನ ಕಾನೂನಿನ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ತಮಗೆ ಸ್ಪಷ್ಟನೆ ಪಡಿಸ್ತೀನಿ ನಾನು. ನೋಡಿ, ಸೆಕ್ಯುಲರಿಸಮ್ ಅನ್ನೋದು ಇದೆ. ಸೆಕ್ಯುಲರಿಸಮ್ ಅನ್ನೋದು ಏನಂತಾರೆ, ಧರ್ಮಾತೀತ, ಜಾತ್ಯತೀತ ಅಂತೇಳಿ ಹೇಳ್ತಾರೆ. ಅದು ಏನೇ ಇರಲಿ, ಧರ್ಮಕ್ಕೂ ಮತ್ತು ಏನಂತಂದ್ರೆ ಆಡಳಿತಕ್ಕೂ ಮಧ್ಯದಲ್ಲಿ ಅಂತ ಒಂದು ಗ್ಯಾಪ್ ಇದೆಯಲ್ಲ, ಅದನ್ನ ಏನಂತಾರೆ ಎತ್ತಿ ಹಿಡಿಯುವಂಥದ್ದು ಸೆಕ್ಯುಲರಿಸಮ್. ಅಂದ್ರೆ ಆಡಳಿತದಲ್ಲಿ ನೀವು ಧರ್ಮವನ್ನು ತರಬಾರ್ದು, ಅದು ಯಾವುದೇ ಧರ್ಮ ಇರಲಿ, ಅದು ಸೆಕ್ಯುಲರ್. ಒಂದ್ ನಿಮಿಷ ಮೇಡಮ್, ನನಗೆ ಪೂರ್ತಿ ಏನಂತಾರೆ ಕ್ಲಾರಿಫಿಕೇಶನ್ ಕೊಡೋದು ಬಿಡಬೇಕು. ಸೆಕ್ಯುಲರಿಸಮ್ ಏನಿದೆಯಲ್ಲ, ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಎತ್ತಿ ಹಿಡಿದಂಥದ್ದು ಇದೆ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪ್ರಕರಣದಲ್ಲಿ ಸೆಕ್ಯುಲರಿಸಮ್ ಅನ್ನ ತುಂಬಾ ಡೀಪ್ ಆಗಿ ಏನು ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡುತ್ತೆ. ಸೆಕ್ಯುಲರಿಸಮ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಡಾಕ್ಟ್ರಿನ್ ಅಂತೇಳಿ. ಅಲ್ಲಿ ಏನ್ ಹೇಳುತ್ತೆ, ಸೆಕ್ಯುಲರಿಸಮ್ ಏನಂತಂದ್ರೆ ಧರ್ಮದ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಇನ್ವಾಲ್ವ್ ಆಗಂಗಿಲ್ಲ. ಅದು ಇಂಪ್ಲೈಡ್ಲಿ ಆರ್ ಎಕ್ಸ್ಪ್ಲಿಸಿಟ್ಲಿ, ಅದು ಪರೋಕ್ಷವಾಗಿರ್ಬೋದು ಅಪರೋಕ್ಷವಾಗಿರ್ಬೋದು, ಯಾವುದೇ ಕಾರಣಕ್ಕೂ ಧರ್ಮದ ರಾಜಕಾರಣ ಆಗಲಿ, ಧರ್ಮದ ವಿಚಾರಗಳ ಮೇಲೆ ಏನಂತಾರೆ ಇವರು ಕಾನೂನುಗಳನ್ನು ಮಾಡೋಂಗಿಲ್ಲ. ಇದು ಏನಂತಾರೆ ಸ್ಪಷ್ಟವಾಗಿ ಕಾನೂನಿನ ಸಂವಿಧಾನದ ಉಲ್ಲಂಘನೆ ಆಗಿರುವಂತ ಕಾನೂನು ಇದು.